ಹೊಟ್ಟೆಗೆ ಹಾಕೋದು ಕಷ್ಟ ಇದ್ದಾರೆ ರೈತರು, ಅವ್ರಿಗೆ ನೀರು ಸಹಿತ ನಾವು ಮಾಡಿಕೊಡ್ತಾ ಇಲ್ಲ. ಈ ಎಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ಏನು ಕೊಡೋರು ಹಲವು ವಿಚಾರ ಮಾಡ್ತಾರೆ, ಇದನ್ನು ನಾವು ಇಲ್ಲಿ ಚಿಂತಿಸ್ಬೇಕಾಗ್ಯದ. ಈ ಎಲ್ಲ ಸಂದರ್ಭದಲ್ಲೇ ಮೂಲಭೂತವಾಗಿ ಬೇಕಂತ ನೀರು. ನಾವು ಇವತ್ತಿಗೆ 75, 80, 47 ಬರ್ತಾಯಿದ್ದೀವಿ. ಇಲ್ಲಿವರೆಗೆ ನೀರಾವರಿ ಅನೇಕ ನದಿಗಳಿದ್ದು ಸಂಪತ್ತು ಬರ್ತೇವಂತ ಮಳೆನ ಮೇಲೆ ಆಗ್ತಾಯಿದ್ದು, ಮನ್ಸೂನ್ ಸರಿಯಾಗಿ ಬರ್ತಾಯಿದ್ರು, ಕೆಲವೊಮ್ಮೆ ಆಗೋದಿಲ್ಲ ಅಂತಲ್ಲ. ನಾವು ನೀರನ್ನು ಸಂಗ್ರಹ ಮಾಡುವಂಥ ಒಂದು ದೊಡ್ಡ ಏನಪ್ಪ ಪ್ರಯಾಸವನ್ನು ನಾವು ಮಾಡಿಲ್ಲ ಅಂತ ಹೇಳ್ಬೇಕಾಗಿದೆ. ಇನ್ನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕಾಗಿತ್ತು. ಎಲ್ಲ ಕಡೆಗೂ ನೀರಾವರಿ ಮಾಡಬೇಕು, ನದಿಗಳನ್ನು ಡಿವೈಡ್ ಮಾಡಬೇಕು ಅಂತ ಏನೇನೋ ಪ್ಲಾನ್ಗಳಿದ್ದು. ನಮ್ಮ ಚಂದ್ರಶೇಖರ್ ಪ್ರಧಾನಿಯವರು ಇದ್ದಾಗಲಿ, ವಾಜಪೇಯಿ ಅವರು ಇದ್ದಾಗಲಿ, ನಂತರ ಬಂದಾಗ ಒಂದು ವಿಜ್ಞಾನಿಗಳು ಏನೇನೋ ಹೇಳಿ ಅದನ್ನು ಬಿಡಿಸೋದು. ಮೊದಲ ಇವರಿಗೆ ನೀರು ತರೋ ಮನಸ್ಸಿರಲಿಲ್ಲ, ಇವರು ಕ್ರಿಯಾಶೀಲರಲ್ಲ. ಅದರಲ್ಲಿ ಈ ಮಾತು ಹೇಳಿದ ತಕ್ಷಣ ಅದು ಬೇಡ ಅಂತ ಹೋಗಿ ಅಟ್ಲೀಸ್ಟ್ ಅದು ಯಾವ ರೂಪದಲ್ಲಿ ಮಾಡಲಿಕ್ಕೆ ಸಾಧ್ಯ ನೀರನ್ನು ಅನ್ನೋ ಸಹಿತ ಇವತ್ತು ಭಾಳ ಪ್ರಮುಖ ಅದ. ಈಗಂತೂ ಈಗಾಗಲೇ ಹೇಳಿದಂಗೆ ಈ ಒಂದು ಹುಕ್ಕೇರಿಯಲ್ಲಿ ಆಗಿರ್ಬೋದು ಅಥವಾ ರಾಮದುರ್ಗ ಸಾಲಹಳ್ಳಿಯಲ್ಲಿ ಆಗಿರ್ಬೋದು, ಎಲ್ಲ ನೀರಿನ ಸಮಸ್ಯೆಗಳು ಅದಾವ. ಅವ್ರಿಗೆಲ್ಲ ನೀರಿನ ವ್ಯವಸ್ಥೆ ಮಾಡೋ ದಿಶೆಯಲ್ಲೇ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಈ ಎರಡೂ ಕಡೆ ಭೇಟಿಯಾಗಿ ಅಲ್ಲಿ ರೈತರ ಸಮಸ್ಯೆಗೆ ಮುಖಾಮುಖಿ ಆಗೋದು ಭಾಳ ಮಹತ್ವದ. ಜೊತೆಗೆ ನಮ್ಮ DKC ಅಂದರೆ ಅದರ ನೀರಾವರಿ ಮಿನಿಸ್ಟರ್ ಅವರು ಬಂದು ಇಲ್ಲಿಯ ಜನಕ್ಕೆ ಇಲ್ಲಿಯ ಸಮಸ್ಯೆಯನ್ನು ಕೇಳಬೇಕಾಗ್ಯದ. ಈಗಂತೂ 3ನೇ ದಿನಕ್ಕೆ ಕಾಲಿಟ್ಟದ. ಈಗಾಗಲೇ ಗೊತ್ತದ ನಮ್ಮ ಚೂನಪ್ಪ ಪೂಜಾರಿ ಅವರ ಮತ್ತು ಜೊತೆಗೆ ಶಶಿಕಾಂತ್ ಪಡಸಲಗಿ ಗುರೂಜಿ ಅವರ ಹೋರಾಟಗಳು ಈಗ ಗುರ್ಲಾಪುರದಲ್ಲಿ ನೋಡಿದ್ದೀನೋ ಅದು ಆಗುವವರೆಗೆ ಬಿಡಲಾರದಂಥ ಹಠ ಧೋರಣೆ ಹಠಯೋಗ ಅವರಲ್ಲಿದೆ. ಹೀಗಾಗಿ ಈ ಸಣ್ಣದಾಗಿ ಆರಂಭ ಇರುವಂಥ ಈ ಒಂದು ಪ್ರತಿಭಟನೆ ಇದು ಇಲ್ಲಿ ನಿಲ್ಲಬೇಕಾಗಿದ್ದರೆ ಮೊದಲು ಉಸ್ತುವಾರಿ ಸಚಿವರು ಅಂತ ಸತೀಶ್ ಅವರಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ DKC ಅವರು ಬಂದು ಅವ್ರನ್ನ ಕೇಳಿ ಅವ್ರನ್ನ ಏನು ಬೇಡಿಕೆ ಅದ ಅಟ್ಲೀಸ್ಟ್ ಸ್ಪಂದಿಸುವಂಥ ಕೆಲಸ ಆದ್ರೆ ಭಾಳ ಉತ್ತಮ ಆಗ್ತದೆ. ಮತ್ತು ಜೊತೆಗೆ ಅವ್ರು ಹೇಳ್ತಾ ಇದ್ದಾರೆ ಇವತ್ತು ರೈತ ನಾಯಕರೆಲ್ಲರೂ 2,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದರೆ ಹುಕ್ಕೇರಿ ತಾಲೂಕೆಲ್ಲ ನೀರಾವರಿ ನಂದ್ರವಣ ಆಗ್ತದೆ ಅಂತೇಳಿ. ಅದೇ ರೀತಿ ರಾಮದುರ್ಗ ತಾಲೂಕದ ಅವ್ರ ಬೇಡಿಕೆ ಏನಿದೆ ಅವುಗಳನ್ನು ವಿಚಾರ ಮಾಡಿದರೆ ಬೆಳಗಾವಿ ಜಿಲ್ಲೆ ಇಲ್ಲಿ ಅಷ್ಟೇ ಈಗ ಸೀಮಿತ ಆಗಿರುವಂಥ ಅದು ಹುಕ್ಕೇರಿ ಮತ್ತು ರಾಮದುರ್ಗಕ್ಕೆ ಸೀಮಿತ ಆಗಿರುವಂಥ ಹೋರಾಟ ಒಂದು ವೇಳೆ ಇದು ನಿಲ್ಲಿಸ್ದೆ ಹೋದ್ರೆ ಅಥವಾ ಬಂದು ಸ್ಪಂದಿಸ್ದೆ ಹೋದ್ರೆ ದೊಡ್ಡದಾಗೋದ್ರಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಯಾಕಪ್ಪ ಅಂದ್ರೆ ಅವ್ರ ಸಮಸ್ಯೆ ಆಗಿದೆ ಪಾಪ ರೈತರಿಗೆ ಎಲ್ಲರಿಗೂ ಇವತ್ತು ನೀರಿಂದು ಫಸ್ಟ್ ನೀರು ಅಟ್ಲೀಸ್ಟ್ ಹೋಗಲ್ಲಪ್ಪ ನೀವು ಲಾಭ ಕೊಡಲಿಕ್ಕೆ ಅಷ್ಟು ನೀವು ತಿಂದು ಬಿಡ್ರಲ್ಲ, ಆದರೆ ಅಟ್ಲೀಸ್ಟ್ ನಮಗೆ ಬದುಕು